ಪುನೀತ್ ರಾಜ್ಕುಮಾರ್ ಅವ್ರದ್ದು ಅರಸು ಮೂವಿ ನೆನಪಾಗುತ್ತೆ. ಮಡಿ ತುಂಬ್ಕೊತೈತೆ, ಒಂದು ಮಡಿ ಎಲ್ಲ ತುಂಬ ತುಂಬ್ಕೊಂಡ್ಲಿ ಹಂಗೆ. ಅದೇನೋ ಗೊತ್ತಿಲ್ಲ, ಅವಳು LKG ಅಷ್ಟೇ, LKG ಸೇರಿದ್ದು ಮೊದಲನೇ ದಿನದಿಂದನೂ. ಸಾಂಬಾರ್ ರಾಗಿ ಮುದ್ದೆ ರೆಡಿ, ಊಟ ಮಾಡೋಣ. ವಾ ಸೂಪರ್. ಬಿಟ್ಟ್ಯಾಕೋದೆ ನನ್ನ ಬಿಟ್ಟ್ಯಾಕೋದೆ, ಬೇಡ ಬೇಡ, ಅಲ್ಲೇದಿದ್ಕ. ಹಾಯ್ ಎಲ್ರಿಗೂ ನಮಸ್ಕಾರ, ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಒಂದು 6:45 7 ಗಂಟೆ ಆಯಿತು ಅನಿಸುತ್ತೆ ಟೈಮು. ಈಗ ಈ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ನ ನಮ್ಮ ಮನೆ ಮಾಳಿಗೆ ಮೇಲಕ್ಕೆ ಬಂದಿದ್ದೀನಿ. ಇಲ್ಲಿಗೆ ಯಾಕೆ ಬಂದಿದ್ದು ಅಂದರೆ, ಇವಾಗ ನಾನು ನೋಡಿರಿ ನಮ್ಮ ಮನೆ ಮುಂದಿರೋ ನೇಚರ್ನ ನಿಮಗೆ ತೋರಿಸೋಣ ಅಂತ. ಹಂಗೆ ಇಲ್ಲಿ ಸೂರ್ಯೋದಯ ಕಾಣ್ತಾ ಇತ್ತು ನೋಡಿರಿ, ಸನ್ರೈಸ್. ಇದನ್ನು ತೋರಿಸ್ಬೇಕು ನಿಮಗೆ ಅಂತಲೇ ಇಲ್ಲಿ ಮೇಲಕ್ಕೆ ಬಂದಿದ್ದು, ಮಾಳಿಗೆ ಮೇಲಕ್ಕೆ ಬಂದು ಇದು ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವ್ಯೂ, ಸಖತ್ತಾಗೈತೆ. ನನಗಂತೂ ಇಲ್ಲಿ ಬೆಳಗ್ಗೆ ಎದ್ದು ಬಂದು ಇಲ್ಲಿ ಸೂರ್ಯ ಹುಟ್ಟೋದು ನೋಡ್ತಾ ಇಲ್ಲಿ ನಿಂತ್ಕೊಳೋದು ತುಂಬ ಇಷ್ಟ, ತುಂಬ ಖುಷಿ ನನಗಿದು. ಇಲ್ಲಿ ಸುತ್ತಮುತ್ತ ಎಲ್ಲ ಇದು ಪಕ್ಷಿಗಳು, ಇದು ಹಕ್ಕಿಗಳ ಕಲರವ ಅಂತಾರಲ್ಲ, ಚಿಲಿಪಿಲಿ ಅಂತ ಇರ್ತೈತೆ. ಒಂದೊಂದು ಪಕ್ಷಿದು ಒಂದೊಂದು ಥರ ಸೌಂಡು, ಶಬ್ದ, ಒಂಥರ ಚೆನ್ನಾಗೈತೆ ಇದು. ತುಂಬ ಖುಷಿ. ಇಲ್ಲಿ ಹೊಗೆ ಬರ್ತಾಯಿತ್ತು ನೋಡ್ರಿ, ಚಿಮ್ನಿ ಪೈಪಲ್ಲಿ. ಸೂರ್ಯ ಅಲ್ಲಿ ಕಾಣ್ತಾ ಇದ್ದಾನೆ. ಈ ಸನ್ರೈಸ್ ಇದನ್ನು ನೋಡಬೇಕಾದ್ರೆಲ್ಲ ನನಗೆ ಅರಸು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅರಸು ಮೂವಿ ನೆನಪಾಗುತ್ತೆ. ನಿಮಗೂ ಎಲ್ಲ ಗೊತ್ತಿರ್ಬೋದು, ಅದರಲ್ಲೊಂದು ಸೀನ್ ಐತೆ ಅರಸು ಇದರಲ್ಲಿ ಸನ್ರೈಸ್ ನೋಡೋದು. ಅದು ತುಂಬ ನನಗೆ ಸಖತ್ ಇಷ್ಟ ಆ ಸೀನು, ಆ ಸಿನಿಮಾನೂ ಇಷ್ಟ, ಅದು ನೆನಪಾಗುತ್ತೆ. ಆಮೇಲೆ ಇಲ್ಲಿ ನೋಡಿರಿ ಹೋಗಿ, ಇದು ನಮ್ಮದು ಬಾಯ್ಲರ್, ಇದು ನೋಡಿದ್ದೀರ ಹಳೆ ಬ್ಲಾಗಲ್ಲಿ ನೋಡ್ರಿ. ಉರಿ ಹಾಕಿದ್ದು ಇವಾಗಲೇ ಬಾಯ್ಲರ್ಗೆ, ಒಳಗಡೆ ಉರಿತಾ ಐತೆ, ನೀರು ಕಾಯ್ತಾವೆ. ಅಂದರೆ ಸ್ಕೂಲು ಇದೆಯಲ್ಲ, ನಮ್ಮ ಜಾಣೆ ಮಗಳಿಗೆ ಸ್ಕೂಲು ಬೆಳಗ್ಗೆ ಎದ್ದ ತಕ್ಷಣವೇ ನೀರಿಗೆ ಉರಿ ಹಾಕಿಬಿಡ್ತಾರೆ. ನಮ್ಮ ಅಪ್ಪವರೇ ಹಾಕೋದು ದಿನ ಜಾಸ್ತಿ, ಅವತ್ತ ಒಂದು ದಿನ ನಾನು ಹಾಕೋದಷ್ಟೇ. ಅವಳಿಗೆ ಸ್ಕೂಲ್ಗೆ ರೆಡಿ ಆಗೋದಕ್ಕೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಲ್ಲ, ಡೈಲಿ ಎದ್ದ ತಕ್ಷಣ ಫಸ್ಟ್ ಕೆಲಸನೇ ನಮ್ಮ ಮನೆ ಬಾಯ್ಲರ್ಗೆ ಉರಿ ಹಾಕೋದು, ನಮ್ಮ ಅಪ್ಪ ಮಾಡೋದು ಆ ಕೆಲಸ. ಮೊನ್ನೆ ಸೊಪ್ಪು ಚೆಲ್ಲಿದ್ವಲ್ಲ, ಅದೆಲ್ಲ ಸೊಪ್ಪೆಲ್ಲ ಹುಟ್ಟೈತಿಲ್ಲಿ. ತೆಂಗಿನಕಾಯಿ ಚಿಪ್ಪು ಇದೆಲ್ಲ ಎಲ್ಲಿ ಇಟ್ಟಿದ್ದೀವಿ ಗೊತ್ತಾ, ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ಒಂದು ಚೀಲ ಇಟ್ಟವ್ರು ಇದಕ್ಕೆ ಅಂತಲೇ. ಇದೆಲ್ಲ ವೇಸ್ಟ್ ಹಾಕಿದ್ದೀವಿ, ಅಲ್ಲಿ ಒಂದು ಚೀಲ ಇಟ್ಟವ್ರೆ. ಅಂದರೆ ಕಾಯಿ ಚಿಪ್ಪನ್ನು ದುಡ್ಡಿಗೆ ತಗೋತಾರೆ, ಇಲ್ಲೆಲ್ಲ ಬರ್ತಾರೆ ರೋಡಲ್ಲಿ, ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾರೆ. ಕಾಯಿ ಚಿಪ್ಪು ಬೇಕು, ಕಾಯಿ ಚಿಪ್ಪು ದುಡ್ಡು ಕೊಡ್ತೀನಿ ಅಂತೇನ. ಆವಾಗ ಒಂದು ಚೀಲ ಹಾಕ್ತಿದ್ದಾಗೆ ಅದನ್ನು ಮಾರ್ಕೋತಾರೆ ಅವರು, ಕಾಯಿ ಚಿಪ್ಪನ್ನ. ಮುಂಚೆ ಎಲ್ಲ ಒಲೆಗೆ ಇಟ್ಬಿಡ್ತಿದ್ವಿ ನೀರು ಕಾಯಿಸೋದಕ್ಕೆ, ಈಗ ಅದಕ್ಕೂ ದುಡ್ಡು ಸಿಗೋದ್ರಿಂದ ಕಾಯಿ ಚಿಪ್ಪನ್ನ ಒಂದು ಚೀಲದಲ್ಲಿ ಸಪ್ರೇಟ್ ಕೂಡಿಕ್ತಾರೆ. ಕಾಯಿ ಸುಲ್ದಿದ್ದು ಮಟ್ಟೆ ಇರ್ತೈತಲ್ಲ, ಅದನ್ನು ಮಾತ್ರ ಇದಕ್ಕೆ ಬಾಯ್ಲರ್ಗೆ ನೀರು ಕಾಸೋಕೆ ಹಾಕೋದು. ಆಮೇಲೆ ಇಲ್ಲಿ ಕಾಣಿಸ್ತೈತಾ, ಅಲ್ಲಿ ಕಾಣಿಸ್ತೈತಾ, ಅದು ನಮ್ಮ ಮನೆ ಸಿಂಕ್ದು ನೀರು ಹೋಗೋದು ಪೈಪ್, ಅದು ಆ ಪೈಪ್ದೊಂದು ಕೆಲಸ ಆಯ್ತು. ಅದು ಏನಾಗೈತೆ ಅಂತ ಹೇಳ್ತೀನಿ ನೋಡ್ರಿ ನಿಮಗೆ. ಇದು ಕೆಳಗಡೆ ಹಿಂಗೆ ದೊಗ್ದಿದ್ವಿ, ಇಲ್ಲಿ ಏಕದು ಹೊಕ್ಕೊಂಡೋಗಿ ಹಿಂಗೆ ಈ ಕಡೆ ಇಲ್ಲಿ ಪೈಪ್ ಕೊಟ್ಟಿದ್ವಿ ಹಿಂಗೆ ಹೋಗೋದಕ್ಕೆ, ಈ ಅಡಿಕೆ ಹಿಡೋದಕ್ಕೆ, ತೋಟ ಹೋಗೋಕೆ, ಹಿಂಗೆ ಈ ತೆಂಗಿನ ಬುಡಕ್ಕೆ ಈ ಕಡೆ ಹೋಗೋದಿದು. ಹಂಗೆ ಹೋಗ್ತಾಯಿತ್ತು, ಅಲ್ಲಿಂದ ಬಂದು ಅಲ್ಲೈತೆ ನೋಡ್ರಿ ಸಿಂಕ್, ಅಲ್ಲಿಂದ ಬಂದು. ಯಾರೋ ಹೇಳಿದ್ರು ಈ ದಿಕ್ಕಲ್ಲೇನೋ, ಆ ಕಡೆ ದಿಕ್ಕಲ್ಲಿ ಪೈಪ್ ಕೊಟ್ಟಿದ್ವಲ್ಲ, ಆ ದಿಕ್ಕಿಗೆ ನೀರು ಹರಿಬಾರ್ದಂತೆ ಮನೆಯಿಂದ, ಏನೂ ವೇಸ್ಟ್ ನೀರು, ಗಲೀಜು ನೀರು, ಯಾವುದೇ ನೀರು ಹರಿಬಾರ್ದಂತೆ. ಮತ್ತು ಅದು ಪೈಪ್ ಹಾಕಿದ್ಮೇಲೂ ನಮ್ಮ ಮನೇಲಿ ಸ್ವಲ್ಪ ಸಮಸ್ಯೆಗಳಾಗದೇನೋ ಒಂಚೂರು ಚಿಕ್ಕ ಪುಟ್ಟ ಇದಾಯಿತು. ಅದಕ್ಕೋಸ್ಕರ ಆ ಪೈಪ್ನ ತೆಗೆದಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ವಿ. ಅದು ಮುಂದೆ ಆ ಕಡೆ ಆ ದಿಕ್ಕಲ್ಲಿ ಹೋಗ್ಬೇಕಂತ, ಹರಿಯೋಂಗೆ ಮಾಡ್ಬೇಕಂತೆ. ಆ ಪೈಪ್ ಉಣಿ ಆ ಕಡೆ ಹಾಕ್ಬೇಕು, ಅಲ್ಲಿವರೆಗೂ ಆ ಪೈಪು ಹಾಗೆ ಇರುತ್ತೆ. ಇಲ್ಲಿ ನೋಡ್ರಿ, ನಮ್ಮ ಶ್ರೀಮತಿಯವರೇನೋ ಹೂವಿನ ಗಿಡ ಎಲ್ಲ ಕಿತ್ಕೊಬಂದಿಟ್ಟವ್ರೆ. ಇದೇನೋ ಬೆಳೆಯುತ್ತಂತೆ, ಬೇರಲ್ಲೇ ಬೆಳೆಯುತ್ತಂತೆ ಇದು. ಆಮೇಲೆ ಇದೇನೋ ಪಂಚಪತ್ರೆನ ಅಂತೀವಿ ಇದನ್ನು, ಅದು ದೇವ್ರ ಪೂಜೆಗೆ ಬಳಸ್ತೀವಿ. ಇದೆಲ್ಲ ಇಡಬೇಕಂತೆ. ಇಲ್ಲೆಲ್ಲ ಸ್ವಲ್ಪ ಅಗಿಬೇಕು ನಾವು, ಇದೆಲ್ಲ ಸ್ವಲ್ಪ ಅಗಿದು ಕ್ಲೀನ್ ಮಾಡಬೇಕು. ಇದಕ್ಕೆ ನೀರು ಬಿಡಬೇಕು ಇವತ್ತು ನಾನು ಸ್ವಲ್ಪ. ಅಲ್ಲೆಲ್ಲ ಅಗಿಯೋದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಸೊಪ್ಪಿಗೆ ನೀರು ಬಿಡಬೇಕು. ಸೊಪ್ಪು ಮತ್ತು ಇನ್ನೇನು ತರಕಾರಿ ಹಾಕಿದ್ದೀನಿ ಬೇರೆ, ಅದಕ್ಕೆಲ್ಲ ನೀರು ಬಿಡಬೇಕು. ಮೂಲಂಗಿ ಇಲ್ಲಿ ಹಾಕಿದ್ದೀನಿ, ನೀರು ಬಿಡೋಣ. ಮುಂಚೆ ಎಲ್ಲ ಜರಡಿಲಿ ಹೋಯ್ತಿದ್ವಲ್ಲ, ಇವಾಗೆಲ್ಲ ಬೆಳೆದಾಯ್ತಲ್ಲ, ಹುಟ್ಟೈತಲ್ಲ, ಇದಕ್ಕೆ ಹಂಗೆ ಬಿಟ್ಟರು ಏನಾಗಲ್ಲ ನೀರು. ಅದಕ್ಕೆ ಪೈಪ್ ಹಾಕ್ಬಿಟ್ಟು ಹಂಗೆ ಬಿಡ್ತೀನಿ. ಮಡಿ ತುಂಬ್ಕೊತೈತೆ, ಒಂದು ಮಡಿ ಎಲ್ಲ ತುಂಬ ತುಂಬ್ಕೊಂಡ್ಲಿ ಹಂಗೆ. ಅಯ್ಯಯ್ಯೋ, ಮಡಿ ಎಲ್ಲ ತುಂಬ್ಕೊಂಡು ನೀರು ಹರ್ಕೊಂಡು ಹೋಗ್ತಾವೆ. ಮಡಿ ಕಟ್ಟಬೇಕು.
ಮಣ್ಣಕ್ಕೆಲ್ಲ ಮಡಿ ಕಟ್ಬೇಕು, ಇಲ್ಲಾಂದ್ರೆ ಹರ್ಕೊಂಡೋಗಿ ನೀರೆಲ್ಲ ವೇಸ್ಟ್ ಆಗಿಬಿಟ್ಟು ಅದಕ್ಕೆ ತಂಪಿರಲ್ಲ, ಆಮೇಲೆ ತನ್ವಿರಲ್ಲ, ಹಂಗಾಗ್ಬಿಡ್ತೈತೆ. ಮೂಲಂಗಿ ಮಡಿ ತುಂಬಿ ಹರ್ಕೊಂಡು ಹೋಗ್ತೈತೆ. ಈಗ ಬೇರೆ ಆ ಕಡೆ ಬಿಡೋಣ, ಇನ್ನೊಂದು ಮಡಿಗೆ. ಅದು ಮೂಲಂಗಿ ಅಂತ ಹೇಳಿದ್ನಲ್ಲ. ಈ ಕಡೆ ಬಂದುಬಿಟ್ಟು ಕ್ಯಾರೆಟು. ಈ ಕ್ಯಾರೆಟ್ ಇನ್ನೂ ಹುಟ್ಟೇ ಇಲ್ಲ, ಏನೂ ಕಾಣಿಸ್ಕೊತಿಲ್ಲ. ಎಲ್ಲ ಮೂಲಂಗಿ ಅವೆಲ್ಲ ಒಂದೇ ದಿನ ಬಿಟ್ಟಿದ್ದು. ಮೂಲಂಗಿ ನೋಡ್ರಿ ಹೆಂಗೆಲ್ಲ ಹುಟ್ಟೈತೆ, ಆದರೆ ಕ್ಯಾರೆಟ್ ಮಾತ್ರ ಒಂದು ಕಾಣಿಸ್ತಿಲ್ಲ. ಅದ್ರ ಪಕ್ಕದಲ್ಲಿ, ಮೂಲಂಗಿ ಪಕ್ಕದಲ್ಲಿ ಆ ಕಡೆ ಕ್ಯಾರೆಟು, ಮೂಲಂಗಿ ಪಕ್ಕದಲ್ಲಿ ಈ ಕಡೆ ಏನು ಹಾಕಿದ್ದೀನಿ ಗೊತ್ತಾ, ಇದೆಲ್ಲ ಹುಟ್ಟೈತೆ ನೋಡ್ರಿ, ಇದೆಲ್ಲ ಕಾಣಿಸ್ಕೊತೈತೆ. ಇದೆಲ್ಲ ಬೀಟ್ರೂಟು, ಎಷ್ಟು ಚೆನ್ನಾಗೆಲ್ಲ ಹುಟ್ಟೈತೆ ನೋಡ್ರಿ. ಇದೆಲ್ಲ ಬೀಟ್ರೂಟ್ ಗೆಡ್ಡೆ ಆದಾಗ ಹೆಂಗಿರ್ತೈತೋ ಅದು ಒಂಥರ ನೆನೆಸ್ಕೊಂಡ್ರೆ ಖುಷಿ ಆಗ್ತೈತೆ. ಗುಡ್ ಮಾರ್ನಿಂಗ್ ಮಗಳೇ. ಇನ್ನು ಇವಾಗಿದ್ದಾ ನಮ್ಮ ಜಾಣೆ ಮಗಳು ಏನು ಮಾಡ್ತಾಳೆ ಗೊತ್ತಾ, ಎದ್ದ ತಕ್ಷಣ ಏನು ಮಾಡ್ತೀಯ ಮಗಳ? ಹಾಕ್ಲಿಸ್ತೀನಿ. ದೇವ್ರ ಕೈ ಮುಗಿತೀಯಾ? ಅಲ್ಲ, ಅದಕ್ಕೂ ಮುಂಚೆ ಏನು ಮಾಡ್ತೀಯ ಹೇಳಿ, ಜ್ವರ ಹೇಳ. ತಾಯಿ ದೇವರು ಅಂತಾರಲ್ಲ, ಅದಕ್ಕೆ ಅಮ್ಮ ಅಂತ ಕರಿತಾಳೆ. ಅಮ್ಮ ತನ ಕರೆಯೋದು, ಮಮ್ಮಿ ಅಂತನಾ? ಅಮ್ಮ. ಅವಾಗ ಅವ್ರಮ್ಮ ಬರ್ತಿದ್ದಂಗೆ ಅವ್ರ ಅಮ್ಮನ ಮುಖ ನೋಡ್ತಾಳೆ. ಆಮೇಲೆ ಏನು ಮಾಡ್ತೀಯ ಮಗಳೇ? ದೇವ್ರ ಮುಖ ನೋಡ್ತೀಯ. ದೇವ್ರ ಮನೆ ಹತ್ರ ಹೋಗಿ ಪ್ರೇಯರ್ ಮಾಡ್ತಿರ್ತಾನೆ. ಯಾವ್ದಾವ್ದು ಹೇಳ್ತೀಯ? ಬೆನಕಾಯಿ ಏಕದಂತ. ಆಮೇಲೆ ಅಸತೋಮ ಸತ್ಗಮಯ ಅವೆರಡು ಹೇಳಿ ಆದಮೇಲೆ ಏನು ಮಾಡ್ತೀಯಾ? ಗುಡ್ ಮಾರ್ನಿಂಗ್ ಹೇಳ್ತಾಳೆ. ಇಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ. ಈಗ ನೀರು ಬಿಟ್ಟಾಯ್ತು ಇದಕ್ಕೆಲ್ಲ. ಈಗ ಸೊಪ್ಪಿಗೆ ನೀರು ಬಿಡಬೇಕು. ಹೋಗಿ ರೆಡಿ ಆಗೋಗಮ್ಮ, ಸ್ಕೂಲಿಗೆ ಟೈಮ್ ಆಗುತ್ತೆ ಆಯಿತಾ? ನಾನು ಸೊಪ್ಪಿಗೆ ನೀರು ಬಿಟ್ಟು ಬರ್ತೀನಿ. ಈಗ ಸೊಪ್ಪಿಗೆ ನೀರು ಬಿಡ್ತಾಯಿದ್ದೀನಿ. ಫಸ್ಟ್ ಹುಟ್ಟಿದ್ದು ಅದೇ ಮೆಂತ್ಯ ಸೊಪ್ಪು, ಆಮೇಲೆ ಇದು ಪಾಲಕ್ಕು, ಇವೆಲ್ಲ ಸೊಪ್ಪು ಹುಟ್ಟಿದ್ವು. ಆದರೆ ಈ ಕೊತ್ತಂಬರಿ ಮಾತ್ರ ಲೇಟಾಗಿ ಹುಟ್ಟು, ತುಂಬ ಇವಾಗ ಒಂದೊಂದು ಕಾಣಿಸ್ಕೊತಾಯ್ತು ನೋಡ್ರಿ. ಇಲ್ಲೆಲ್ಲ ತುಂಬ ಲೇಟಾಗಿ ಹುಟ್ಟೋದಾದರೆ ಈ ಕೊತ್ತಂಬರಿ ಸೊಪ್ಪೇ. ಬೇರೆ ಸೊಪ್ಪೆಲ್ಲ ಬೇಗ ಹುಟ್ಬಿಡ್ತವೆ, ಬೇಗ ಬೆಳೀತವೆ. ಈ ಕಡೆ ಪೈಪ್ ಹಾಕಿದ್ದೀನಿ. ಇಲ್ಲೆಲ್ಲ ನೀರು ಬಿಟ್ಟು ತ್ಯಾವ ಮಾಡಿ ಆಮೇಲೆ ಅಗಿಬೇಕಿಲ್ಲೆಲ್ಲ ಸ್ವಲ್ಪ ಇಷ್ಟು ಇಂದ ಇಲ್ಲೆಲ್ಲ ಅಗಿದು ಸ್ವಲ್ಪ ಗಿಡಗಳು ಹಾಕ್ಬೇಕಿಲ್ಲಿ, ತ್ಯಾವ ಮಾಡಬೇಕಿಲ್ಲೆಲ್ಲ ಸ್ವಲ್ಪ. ನೋಡಿ, ಈಗ ನಮ್ಮ ಜಾಣೆ ಮಗಳು ಸ್ಕೂಲಿಗೆ ರೆಡಿಯಾಗಿದ್ದಾಳೆ. ಸ್ನಾನ ಮಾಡಿ ತಿಂಡಿ ತಿಂದು ರೆಡಿ ಆದಳು. ಅವಳು ಸ್ಕೂಲಿಗೆ ಹೊರಟಾಗೆಲ್ಲ ಪ್ರತಿದಿನ ನಾನು ಮಾಡೋ ಕೆಲಸಗಳಲ್ಲಿ ಇದು ಸಹ ಒಂದು. ಅದೇನೋ ಗೊತ್ತಿಲ್ಲ, ಅವಳು LKG-ಇಂದನೂ ಅಷ್ಟೇ, LKG-ಗೆ ಸೇರಿದ್ದು ಮೊದಲನೇ ದಿನದಿಂದನೂ ಈ ಥರ ಡೈಲಿ ಅವಳಿಗೆ ಶೂ ಪಾಲಿಷ್ ಮಾಡಿ ಶೂ ಹಾಕಿ ಕಳಿಸಿದ್ರೇ ನನಗೊಂಥರ ನೆಮ್ಮದಿ, ಖುಷಿ ಎಲ್ಲ. ನಮ್ಮ ಜಾಣೆ ಮಗಳನ್ನ ಸ್ಕೂಲ್ ವ್ಯಾನಿಗೆ ಬಿಟ್ಟು ಬಂದಾದಮೇಲೆ ಈಗ ತಿಂಡಿ ತಿನ್ನುವಂಥ ಸಮಯ. ಮೇಡಮ್, ತಿಂಡಿ ಏನು ಮಾಡಿದ್ದೀರಿ ಹೇಳಿ? ಚಪಾತಿ ಜೊತೆ ಆಯ್ತಾ ಇದ್ರಲ್ಲಿ ಪಲ್ಯ? ಇದ್ರಲ್ಲ ಪಲ್ಯ, ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ. ಇದು ನಿನ್ನೆದು ಹಾಗಲಕಾಯಿ ಸಾಂಬಾರು. ತಂಗ್ಳು ಹಾಗಲಕಾಯಿ ಸಾಂಬಾರು ಚೆನ್ನಾಗಿರುತ್ತೆ. ನಾನೇ ಬಿಸಿ ಮಾಡಿಕ್ಕು ಅಂತ ಹೇಳಿದ್ದೆ, ಅದನ್ನು ಹಾಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ ಅಲ್ವಾ? ಹಾಗಲಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರ್ತದೆ. ಗಟ್ಟಿ ಇದ್ರೂ ಚೆನ್ನಾಗಿರ್ತೈತೆ. ಅದು ಕಾಯಿಸಿದ್ಮೇಲೆ ನೀರೆಲ್ಲ ಜಾಸ್ತಿ ಹಾಕಿ ಮಾಡಲ್ಲ, ಗಟ್ಟಿ ಮಾಡ್ತೀವಲ್ವಾ, ಅದಕ್ಕೆ ಚಪಾತಿ ಜೊತೆ ಚೆನ್ನಾಗಿರ್ತದೆ. ಚಪಾತಿ ಜೊತೆನೂ ಚೆನ್ನಾಗಿರ್ತದೆ, ಮುದ್ದೆ ಜೊತೆನೂ ಚೆನ್ನಾಗಿರ್ತದೆ, ದೋಸೆ ಜೊತೆ ಇನ್ನೂ ಸಖತ್ತಾಗಿರ್ತದೆ. ಎಲ್ಲದಕ್ಕಿಂತ ದೋಸೆ ಜೊತೆ ಇನ್ನೂ ಚೆನ್ನಾಗಿರ್ತದೆ. ಅವ್ರಿಗೆ ಸರ್ ನಮ್ಗೆ ಬೇಕು. ನಿಮ್ಗೆ ಅಷ್ಟೇ ಅಲ್ಲ, ನಮಗೂ ಬೇಕು. ಹೌದಾ? ನಮ್ಮ ಜಾಣೆ ಮಗಳು ತಿನ್ನೋದಿಲ್ಲ. ಅವಳಿಗೆ ಏನದು ಕಹಿ ಕಹಿ ಅಂತ ಹೇಳಿ ತಿನ್ನೋದಿಲ್ಲ, ತಾನೆ? ಆದ್ರೂ ಬಲವಂತ ಮಾಡೋ ಒಂದ್ 2-3 ತುತ್ತು ತಿನ್ನಿಸ್ತೀನಿ. ಆಮೇಲೆ ಮೊಸರನ್ನ ಆತರ ಏನಾದ್ರು. ನಾವು ಚಿಕ್ಕವರಿದ್ದಾಗಲೂ ತಿಂತಾ ಇರ್ಲಿಲ್ಲ, ನಾವು ತಿಂದಿಲ್ಲ, ಕಹಿ ಕಹಿ ಅಂತ ಹೇಳಿ ತಿಂತಾ ಇರ್ಲಿಲ್ಲ. ಈಗ ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ಗೊತ್ತಾಯ್ತು ನಮಗೆ, ಅದಕ್ಕೆ ನಾವು ತಿಂತಾ ಇರ್ತೀವಿ ಅವಾಗ ಮಾಡ್ಕೊಂಡಷ್ಟು, ಹೌದಾನೆ? ಈಗ ತಿಂಡಿ ತಿನ್ನುವಂಥ ಸಮಯ. ಈಗ ನಮ್ಮ ಶ್ರೀಮತಿಯವರು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀರಾ ಮೇಡಮ್? ಬೆಂಡೆಕಾಯಿ ಸಾಂಬಾರು. ಬೆಂಡೆಕಾಯಿ ಸಾರು ನೋಡ್ರಿ. ಬೆಂಡೆಕಾಯಿನ ಹುರ್ಕೋತಾವ್ರೆ, ಅದು ಲೋಳೆ ಅಂಟಿರ್ತೈತಲ್ಲ ಅದಕ್ಕೆ. ಆಮೇಲೆ ಈ ಕಡೆ ಒಗ್ಗರಣೆ, ಸಾರಿಗೆ ಒಗ್ಗರಣೆ ಹಾಕ್ತವ್ರೆ. ಈ ಕಡೆ ಏನೋ ತರಕಾರಿ ಎಲ್ಲ ತಗೊಂಡವ್ರೆ, ಸ್ವಲ್ಪ ಹುಣಸೆ ಕಿಚ್ಕೊಂಡವ್ರೆ. ಇದಕ್ಕೆ ಧನಿಯಾ ಪುಡಿ, ಖಾರ ಪುಡಿ ಹಾಕ್ಬೇಕು. ಹೌದಾ? ಧನಿಯಾ ಪುಡಿ, ಖಾರ ಪುಡಿ ಸಿಂಪಲ್ ಆಗಿ ಮಾಡೋದು. ಮಸಾಲೆ ಏನು ರುಬ್ತಾ ಇಲ್ಲ, ಹಂಗೆ ಮಾಡ್ತಾ ಇದ್ದೀನಿ. ಹೌದಾ? ನೋಡ್ರಿ, ಸಾಂಬಾರು ರೆಡಿ ಆಗೈತೆ. ಅಂದರೆ ಮಸಾಲೆ ರುಬ್ಬಾಕಿಲ್ಲ, ಬರೀ ಖಾರ ಪುಡಿ, ಧನಿಯಾ ಪುಡಿ ಹಾಕಿ ಮಾಡಿರುವಂಥ ಸಾಂಬಾರು. ಈ ಕಡೆ ಮುದ್ದೆ ಕುದೇ ಹೋಯ್ತವ್ರೆ.
ಬಿಸಿ ಬಿಸಿ ಇನ್ನೂ ಕುದಿತಾನೆ ಐತೆ ಸಾಂಬಾರು. ಆಫ್ ಮಾಡಬೇಕು, ಇನ್ನೇನಾಯ್ತು. ಹೌದಾ? ಬಿಸಿ ಬಿಸಿ ಮುದ್ದೆಗೆ, ಬಿಸಿ ಬಿಸಿ ಮುದ್ದೆಗೆ ಬೆಂಡೆಕಾಯಿ ಸಾಂಬಾರು. ಅಲ್ಲ ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರ್ಗೆ ಬಿಸಿ ರಾಗಿ ಮುದ್ದೆ. ಉಲ್ಟೆ ಹೇಳಿದೆ ಎರಡು ಒಂದೇ ಅಲ್ವಾ? ನಾನು ಉಲ್ಟೆ ಹೇಳ್ಬಿಟ್ಟೆ. ಬಿಸಿ ಬಿಸಿ ರಾಗಿ ಮುದ್ದೆ ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಈ ತಪ್ಪಲೆ ಎಷ್ಟು ಚಿಕ್ಕು ಇದು ಪಾತ್ರೆ ಮುದ್ದೆ ಮಾಡೋದ, ಮುದ್ದೆ ಕೋಲ್ ನೋಡಿ ಎಷ್ಟು ಉದ್ದ ಐತೆ ಆ ಕಿಟಕಿ. ನಮ್ ಮಳೆ ಮನೆಗೆ ಇನ್ನೊಂದಿತ್ತು ಗೊತ್ತಾ, ಹಳೇದು. ಅದು ಇದಕ್ಕಿಂತ ಉದ್ದ ಇತ್ತು. ಹೌದಾ? ಇದು ಹೊಸದಾಗಿ ಮಾಡಿಸ್ಕೊಂಡಿರೋದು ಇದು. ಹೌದಾ? ಅದಿದ್ದು ಉದ್ದ ಐತಾ? ಇದು ನೋಡ್ರೆ ಪಾತ್ರೆ ನೋಡ್ರೆ ಮುದ್ದೆ ಪಾತ್ರೆ ಎಷ್ಟೈತೆ, ಅದ್ ನೋಡಿದ್ರೆ ಎಷ್ಟು ಉದ್ದ ಐತೆ. ನಾನು ಫಸ್ಟ್ ಇದ್ರಾಗ ಅಡ್ಗೆ ಮಾಡ್ಬೇಕಾದ್ರೆ ಇದೇನಿದೆ ಇಷ್ಟು ಚಿಕ್ಕದೈತಲ್ಲ, ಇದ್ರಾಗ ಹೆಂಗ್ ತೊಳಸೋದು ಅದು ಅಂದ್ರೆ ಹಿಂಗ್ ಮೇಲ್ ಹಿಂಗ್ ಇಟ್ಕೊಂಡು ಹಿಂಗ್ ತೊಳಸ್ತಾ ಇದ್ದೆ. ಅದು ಉದ್ದ ಐತಲ್ಲ ಅದಕ್ಕೆ. ಇದು ಚಿಕ್ಕದಾಗಿದ್ದಕ್ಕೆ ಅಯ್ಯೋ ಇದಿಷ್ಟೆಷ್ಟು ಐತಲ್ಲ ಅನ್ಕತ್ತೆ, ಇವಾಗ ರೂಢಿ ಆಗತ್ತೆ. ಹೌದಾ? ನನಗಿದೆ ಉದ್ದ ಕಾಣ್ತೈತೆ. ಎಷ್ಟು ಉದ್ದ ಕಾಣ್ತೈತೆ ನೋಡಿದ್ದು. ಮಳೆ ಮನೆಗೆ ಇಷ್ಟಕ್ಕೆ ಬರೋದು. ಹೌದಾ? ಅಷ್ಟು ಉದ್ದ ಆಯ್ತು. ಸಾಂಬಾರ್ ರೆಡಿ, ಮುದ್ದೆನೂ ರೆಡಿ. ಇನ್ನೇನು ತೊಳಸ್ಕೋಬೇಕು. ಮುದ್ದೆ ಕಟ್ಟಿಲ್ಲ ಇನ್ನ ಮುದ್ದೆ ರೆಡಿ ಅಂತೆ. ಹೈ, ಮುದ್ದೆ ಕುದೆ ಒಯ್ದಿದ್ದೀನಲ್ಲ. ಕುದೆ ಒಯ್ದ್ರೆ ಇನ್ನೇನ್ ಆದಂಗೆ. ಮುದ್ದೆ ಕುದೆ ಒಯ್ದಿದೀವಿ ಅಂದ್ರೆ ಮುದ್ದೆ ಆದಂಗೆ ಲೆಕ್ಕ. ಅದೆಲ್ಲ ಮುದ್ದೆ ರೌಂಡ್ ಕಟ್ಟಿದ್ಮೇಲೆ ಮುದ್ದೆ ಆದಂಗೆ. ಊಟ ತಟ್ಟೆಗಿದ್ದಂಗೆ ಊಟ ಆದಂಗೆ ಆಗುತ್ತಾ? ಊಟ ತಗೊಂಡು ಊಟ ಆದಂಗೆ. ತುತ್ತು ತಗೊಂಡು ಬಾಯಿಗಿಟ್ಟು ಎಲ್ಲ ತಟ್ಟೆ ಕಾಲದ್ ಮಾಡಿದ್ರೆ ಊಟ ಆದಂಗೆ. ಹಂಗೆ ಊಟ ರೆಡಿ ಅಂದ್ರೆ ಊಟ ಆದಂಗಲ್ಲ. ಸಾರಿ, ತಪ್ಪಾಯ್ತು, ಕ್ಷಮೆ ಇರಲಿ. ಮುದ್ದೆ ಕುದೆ ಒಯ್ದಿದ್ದೀನಿ. ಮುದ್ದೆ ತೊಳಸಿ ಮುದ್ದೆ ಕಟ್ಟಿದ್ದಾದ್ಮೇಲೆ ಮುದ್ದೆ ರೆಡಿ ಆಗುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಬೆಂಡೆಕಾಯಿ ಹುಳಿ. ಇದು ಬೆಂಡೆಕಾಯಿ ಹುಳಿ ಅಂತಾರೆ ಇದನ್ನು. ಬೆಂಡೆಕಾಯಿ ತಿಳಿ ಸಾರು. ತಿಳಿ ಸಾರಲ್ಲ, ಹುಳಿ ಸಾರು. ಬೆಂಡೆಕಾಯಿ ಹುಳಿ ಸಾರು ಅಲ್ಲ, ನೀನ್ ಮಾಡಿರೋ ತಿಳಿ ಇರೋದಕ್ಕೆ ಸಾರು, ಅದನ್ನೇ ಬೆಂಡೆಕಾಯಿ ತಿಳಿ ಸಾರು ಅಂತೀಯ. ಅದು ಬೆಂಡೆಕಾಯಿ ಹುಳಿ ಸಾರು. ಏನ್ ಗೊತ್ತಾ? ಗೊತ್ತಿಲ್ಲ. ಮಸಾಲೆ ಎಲ್ಲ ರುಬ್ಬಿ ಹಾಕದೆ ಮಾಡಿದ್ರೆ ಬೆಂಡೆಕಾಯಿ ತಿಳಿ ಸಾರು. ಮಸಾಲೆ ರುಬ್ಬಾಕ್ ಮಾಡಿದ್ರೆ ಬೆಂಡೆಕಾಯಿ ಹುಳಿ ಸಾರು. ಏನಾದ್ರೂ ಹುಳಿ ಸಾರು, ಬೆಂಡೆಕಾಯಿ ಹುಳಿ ಅಂತಾನೆ ಹೇಳೋದು. ನೀನು ಹೊಸ ಹೆಸರು ಇಡ್ಬೇಡ ಅದಕ್ಕೆ. ತಿಳಿ ಸಾರು ಹುಳಿ ಸಾರು ಅಂತ. ಸಾಂಬಾರ್ ರಾಗಿ ಮುದ್ದೆ ರೆಡಿ. ಊಟ ಮಾಡೋಣ. ಊಟ ಮಾಡ್ಕೊಂಡು ಈಗ ತೋಟದ ಹತ್ರ ಬಂದಿದ್ದೀವಿ. ನನ್ನ ಪ್ರಕಾರ ಅದು ಬೆಂಡೆಕಾಯಿ ಹುಳಿ ಸಾರು. ನಮ್ಮ ಶ್ರೀಮತಿ ತೋರಿಸ್ಬಾರ್ದಪ್ಪ, ಹೆಣ್ಮಕ್ಳಿಗೆ ತಪ್ಪು. ನಮ್ಮ ಶ್ರೀಮತಿಯವ್ರ ಪ್ರಕಾರ ಬೆಂಡೆಕಾಯಿ ತಿಳಿ ಸಾರು. ತಿಳಿ ಸಾರು. ಯಾವುದೋ ಒಂದು ಸಾರು ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಬಂದ್ವಿ. ಮುದ್ದೆಗಿಂತ ಅನ್ನ ಜೊತೆನೇ ಚೆನ್ನಾಗಿತ್ತು ಸಾರು. ನೋಡ್ರಿ, ಅವತ್ತು ಎಳ್ಳಿಕಾಯಿ ಕಿತ್ಕೊಂಡು ಬರಕ್ಕೆ ಬಂದಾಗ ಈ ಕಡ್ಡಿ ಕಟ್ಟಾಗಿ ಇದಾಗಿತ್ತು. ಇದೇ ಹುಡುಗರಿಗೆ ಹತ್ತು ತೆಗೆದಿದ್ದು ರೆಡಿ ಮಾಡಿ ಈಗ ಇನ್ನೊಂದ್ಸಲ ಇವತ್ತು ಎಳ್ಳಿಕಾಯಿ ಕಿತ್ಕೊಂಡೇ ಹೋಗ್ಬೇಕು. ಜಾಸ್ತಿ ಅವೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸಾಕು ಬಿಡು, ಆಗ್ತೈತೆನಾ. ಮುಂದೆಯಿಂದ ಕುಟ್ಬೇಡಪ್ಪ. ಒಂದು ಕಲ್ಲು ಕುಟ್ಕೊಬತ್ತೀನಿ ಇವಾಗ. ಹುಷಾರು. ಅಲ್ಲಿ 4 ಇಲ್ಲಿ 4 ಒಂದೇ ಕೆಡೋಗ್ಬಿಡ್ಲ. ಕೆಡವು ಅಪ್ಪ, ಮಕ್ಕದ ಮೇಲೆ ಬೀಳೋದಿದೆ. ಹೌದು, ಈ ಎಳ್ಳಿಕಾಯಿ ಯಾವಾಗಲೂ ಬಿಡ್ತಾ ಇರ್ತಾವಲ್ವಾ? ಚೆನ್ನಾಗೈತೆ. ಯಾವುದೋ ಎಳ್ಳಿ ಗಿಡ ಇದು. ಬರ್ತಾರಲ್ಲ ಅಂತ ತಗೊಂಡಿರೋದು ಅದಕ್ಕೆ. ಎಸಿ ಬೇಡ ಹಂಗೆ. ಉಳ್ಳು ಬಿಟ್ಟಿದ್ದು ನೆಲ್ತ ಕಡೆ ಏನು ಎಷ್ಟಿಲ್ಲ. ಹೇ, ನೀಟಾಗಿ ಕೀಳು. ಕಡ್ಡಿ ಅಲ್ಲ ಅಲ್ಲ, ಕಡ್ಡಿ ಅಲ್ಲ, ಕುಡುಗುಲ್ ಕಾಣಿಸ್ಕೊಂಡೈತೆ. ಇಲ್ಲ, ಕಡ್ಡಿ ಮುರ್ಕೊಂಡೈತೆ. ಇದೇನೋ ಉಳಾಡೈತೆ ಅನ್ಸುತ್ತೆ ಕಡ್ಡಿ ಒಳಗಡೆ. ಉಳಾಡಿರೋದಕ್ಕೆ ಅದು ಆಗ್ಲಾಗ್ಲ ಮುರ್ಕತಾ ಇರೋದು. ಗಟ್ಟಿ ಸೌದೆ ಆದ್ರೆ ಗಟ್ಟಿ ಕಡ್ಡಿ ಆದ್ರೆ ಎಲ್ಲೂ ಮುರ್ಕೊಳ್ಳಲ್ಲ. ಇರು, ಇದು ನನಗೆ ಕೆತ್ತಿಸ್ತೀನಿ ಇನ್ನೊಂಚೂರು ನೋಡೋಣ. ತುದಿ ಮುರ್ಕತಾಯ್ತು, ಇನ್ನೊಂಚೂರು ಕೆತ್ತಿ ಹಾಕ್ತೀನಿ ಚೂಪ್ಗೆ. ಇಲ್ಲಿ ಗಾನ ಉಳಾಡೈತೆಲ್ಲ ತುದಿಗೆ, ಅದಕ್ಕೆ ಅದಂಗೆ ಮುರ್ಕತಿರೋದು ಅದಂಗೆ. ಅದ್ರ ಪಕ್ಕದಾಗ ಇನ್ನೊಂದೈತೆ, ಅದಕ್ಕಿಲ್ಲ. ಅದು ಎಳೆದ ಸುದ್ಬಿಡ, ಅದಿರಲಿ. ಅಲ್ಲಿ ಮೇಲಿರೋದು ಕೀಳು. ಮೇಲೆ ಹೇಳ್ದವಲ್ಲ, ಇಲ್ಲಿಗೆ ಸಿಗ್ತದೆ ಕೈ ಬಿದ್ದು. ಅದಿರಲಿ, ಚಿತ್ರಾನ್ನ ಮಾಡ್ತಾವನ ಹೇಳಿ. ಎರಳಿಕಾಯಿ ಎಲ್ಲ ಕಿತ್ಕೊಂಡಾಯ್ತು. ಈಗ ಪರಂಗಿ ಗಿಡ ಐತೆ ನಮ್ಮ ತೋಟದಾಗಿಲ್ಲಿ.
ನೋಡ್ರಿ ಅಲ್ಲಿ ಪರಂಗಿ ಹಣ್ಣು ಹಣ್ಣಾಗಿರ್ಬೋದು ಮೋಸ್ಟ್ಲಿ ಅದಕ್ಕೆ ಕಿತ್ಕೊತೀನಿ. ಅದು ಹೆಂಗೆ ಕಿತ್ಕೋಬೇಕು, ಕೆಳಗಡೆ ಬೀಳ್ದಂಗೆ ಕಿತ್ಕೋಬೇಕು. ನೋಡೋಣ ಕ್ಯಾಚ್ ಹಿಡಿಯೋಕೆ ಆಗ್ತೈತೆ ನೋಡ್ತೀನಿ, ಟ್ರೈ ಮಾಡ್ತೀನಿ ಕ್ಯಾಚ್ ಹಿಡಿಯೋಕೆ ಆಗ್ತೈತೆ. ಅಲ್ಲ ಕಡ್ಡಿ ಬಿಡ್ಬೇಕಾದ್ರೆ ಹುಷಾರು, ಆಮೇಲೆ ನನ್ನ ಮೇಲೆ ಬಿಟ್ಟಿಯ. ಇಲ್ಲ ಇಲ್ಲ ಪರಂಗಿ ಕಾಯಿ ಇಲ್ಲೇ ಕಿತ್ತತ್ತು. ವಾ ಸೂಪರ್, ಎಷ್ಟು ಚೆನ್ನಾಗಿ ಕ್ಯಾಚ್ ಹಿಡ್ದೆ. ಹೆಂಗೆ ಸೂಪರ್ ನೀನು. ಅಂದರೆ ಇದು ಹಣ್ಣಿಗೆ ಬಂದೈತೆ ದ್ವಾರಕಾಯಿ. ನೋಡ್ರಿ ಸ್ವಲ್ಪ ಕಲರ್ ಬಂದೈತೆ ದ್ವಾರಕಾಯಿ. ಕೆಳಗೆ ಬಿದ್ದರೆ ಏಟಾಗ್ಬಿಡೋದು, ಅದಕ್ಕೆ ಹಂಗೆ ಬರ್ಬೇಕಾದ್ರೆ ಕ್ಯಾಚ್ ಇಟ್ಕೊಂಡೆ. ಇಲ್ಲ ಹೆಂಗೆ ಸೂಪರಾಗಿ ಇಟ್ಕೊಂಡೆ. ಚೆನ್ನಾಗಿತ್ತು ಪರಂಗಿ ಹಣ್ಣು, ಒಳ್ಳೇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಪರಂಗಿ ಹಣ್ಣು. ಎಳ್ಳಿಕಾಯಿ ತುಂಬ ಚಿಲ್ಕೆ ಬ್ಯಾಗ್ಗೆ. ಇವರು ಪರಂಗಿ ಹಣ್ಣು ಕೇಳಿದ್ರು ಒಂದು ಟೈಮಲ್ಲಿ, ನಾನು ಕೇಳಿದ್ದು ನಾನು ಫ್ರೂಟ್ ಸಲಾಡು. ಆದರೆ ಅದ್ರೊಳಗೆ ಪರಂಗಿ ಹಣ್ಣು ಹಾಕ್ತಿದ್ರು, ಅದಕ್ಕೆ 1.5 ವರ್ಷ ನಾನು ಕೊಡ್ಸಿರ್ಲಿಲ್ಲ ಅಲ್ವಾ. 1.5 ವರ್ಷ ಕಾಯ್ದವ್ರು ಪಾಪ ಒಂದು ಫ್ರೂಟ್ ಸಲಾಡ್ ತಿನ್ನೋದಕ್ಕೆ. ಅದು ಯಾಕೆ ಏನು ಎತ್ತ ಅನ್ನೋ ಕಾರಣ ಮುಂದೆ ಮುಂದಿನ ಬ್ಲಾಗಲ್ಲಿ ಹೂವು ಚೆನ್ನಾಗಿದೆ. ಇದು ಎಳ್ಳಿಕಾಯಿ ಹೂವು, ಹೂವು ತುಂಬ್ಕೊಬಿಡ, ಕಾಯಿ ಮಾತ್ರ ತುಂಬ್ಕೊ, ಉಪ್ಪಿನಕಾಯಿ ಹಾಕಿ. ಹೂವಿನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇದೊಂಥರ ಪ್ಲಾಸ್ಟಿಕ್ ಹೂವು ಥರ ಐತೆ ನೋಡ್ಬೇಕಾರೆ. ಅದು ಪ್ಲಾಸ್ಟಿಕ್ ರೆಕ್ಕೆ ಒಂಥರ ಪ್ಲಾಸ್ಟಿಕ್ ಥರನೇ ಕಾಣುತ್ತೆ ನೋಡ್ಬೇಕಾರೆ. ಇಲ್ಲ ಇಲ್ಲ ತೆಗಿ ಬಿಡು, ಈ ರೆಕ್ಕೆ ಎಲ್ಲ ಒಂಥರ ಪ್ಲಾಸ್ಟಿಕ್ ಒಂದು ರೆಕ್ಕೆ ಬರ್ತೈತಲ್ಲ ಹಂಗೆ ಐತೆ ರೆಕ್ಕೆ. ಅದು ನಮಗೆ ನೋಡೋಕೆ ಹಂಗೆ ಕಾಣಿಸ್ತಾ ಇಲ್ಲಪ್ಪ. ನನಗೆ ಹಂಗೆ ಕಾಣಿಸ್ತಾ ಐತಿ, ಚೆನ್ನಾಗೈತಿ. ಸ್ಮೆಲ್ ಇಲ್ಲ, ಸ್ಮೆಲ್ ಬರಲ್ಲ ಬಿಡು, ಎಳ್ಳಿಕಾಯಿ ಮಾತ್ರ ಸ್ಮೆಲ್ ಬರೋದು. ಬತ್ತೈತೆ ತಗೋ ನೋಡು. ಹಾಂ ಗಮ್ಮತ್ತೈತಿ ಇದು ಒಂಥರ ಸಖತ್ತಾಗೆ. ಮಲ್ಲಿಗೆ ಹೂವಿಂದು ಸ್ಮೆಲ್ ಬರ್ತೈತಲ್ಲ, ಕಡಿಮೆ, ಅದು ಜಾಸ್ತಿ ಸ್ಮೆಲ್ ಬರ್ತೈತೆ ಮಲ್ಲಿಗೆ ಹೂವು. ಇದು ಸ್ವಲ್ಪ ಕಡಿಮೆ ಬರ್ತೈತೆ. ಒಟ್ಟಲ್ಲಿ ಮಲ್ಲಿಗೆ ಹೂವಿನ ಥರ ಸ್ಮೆಲ್ ಕರೆಕ್ಟ್. ಮಲ್ಲಿಗೆ ಹೂವಿನ ಥರನೇ ಸೇಮ್. ಇವನ್ನೇನಂಗೆ ಕಟ್ಟಿ ಮುಟ್ಕೊಳಂಗಿದ್ರೆ ನಾನಂತೂ ದಿನ ಕಟ್ಟಿ ಮುಟ್ಕೊಬಿಡ್ತೀನಿ. ಇದರಲ್ಲೆಲ್ಲ ನಮ್ಮ ತೋಟದಲ್ಲಿ ಎಳ್ಳಿಕಾಯಿ ಸಿಗ್ತಿರಲಿಲ್ಲ. ಆಮೇಲೆ ತಗೋ 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 ಹೆಂಗ ನನ್ನ ಮಗ್ಳಿಗೆ ಒಂದಿನ ಸ್ನ್ಯಾಕ್ಸ್ ಆಗುತ್ತೆ, ಸ್ನ್ಯಾಕ್ಸ್ ಆಗ್ತೈತೆ. ಆಮೇಲೆ ನನಗೆ ತಿನ್ನಕ್ಕಾಗ್ತೈತೆ. ಅಲ್ವಾ ಜಾಸ್ತಿ ತಿನ್ನೋದು. ತಿಂಡಿ ಪೋತಿಯರು ನಮ್ಮ ಮನೇಲಿ ನೀವಿಬ್ರೆ. ಹೌದು ನಿಜ, ಅದಕ್ಕೆ ಜಾಸ್ತಿ ತಿನ್ನೋದು ಅಂತ ಒಪ್ಕೊಬಿಟ್ಟಲ್ಲ. ನಾನು ನನ್ನ ಮಗಳಿಬ್ರೆ ಜಾಸ್ತಿ ತಿನ್ನೋದು ಅಂತ. ನಮ್ಮ ಮನೇಲಿ ಏನು ಗೊತ್ತಾ, ಹಣ್ಣುಗಳು ಅಂದರೆ ಯಾರಿಗೂ ಆಗಲ್ಲ. ನಾನು ನನ್ನ ಮಗಳಿಬ್ರೆ ತಿನ್ನೋದು. ನಮ್ಮ ಅಪ್ಪ ಪರವಾಗಿಲ್ಲ ತಿಂತತೆ, ನಮ್ಮ ಮನೆಯವ್ರಂತೂ ತಿನ್ನೋದೇ ಇಲ್ಲ. ಬರೀ ತಲೆ ತಿಂತಾರೆ. ನಂಗಿಷ್ಟ ಇಲ್ಲ, ನಂಗಿಷ್ಟ. ಹಣ್ಣು ತಿನ್ನಲ್ಲ, ಬರೀ ತಲೆ ತಿಂತಾರೆ. ಅದು ಕರೆಕ್ಟು, ನೀವೇ ಒಪ್ಕೊಬಿಟ್ಟಲ್ಲ ತಲೆ ತಿಂತೀನಿ ಅಂತ. ಹೌದಾ? ನಿನ್ಕ ಕುಡ್ಕೊಳ್ತಾ ಹೋಗ್ತೀನಿ. ಬಿಟ್ಟ್ಯಾಕೆ ಹೋದೆ ನನ್ನ, ಬಿಟ್ಟ್ಯಾಕೆ ಹೋದೆ. ಬೇಡ ಬೇಡ, ಅಲ್ಲೇ ಅಲ್ಲೇ ಈಗಲೇ ಇಷ್ಟ ಇಲ್ಲ ಅಲ್ಲ, ಈಗಲೇ ಕೋತಿ ಥರ ಆಡ್ತಿ ಅಂತ ಕಮೆಂಟ್ ಮಾಡ್ತಾರೆ. ಅಲ್ಲೇ ಅಂದ್ರೆ ಸಿಟ್ಟು ಬರುತ್ತೆ ಇವ್ರು ಪಾಪ. ಯಾರು ಹಾಗೆಲ್ಲ ಅನ್ಬೇಡಿ ಪಾಪ, ಅವ್ರು ಕೋಪ ಮಾಡ್ಕೊಬಿಡ್ತಾರೆ. ನಿಲ್ಲೇ ಕಾವೇರಿ. ಈಗ ಅವ್ರು ನಿಲ್ಲಂಗೆ ಮಾಡ್ತೀನಿ ನೋಡ್ರಿ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಹೌದಾ? ಕಿತ್ತೂರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಹೊರಟಿದೆ.